ಕೊಂಬ್ಲಿ ಕೊಂಬ್ಲಿ ಇದೇ ಮನೇಲಿ ಬಾಚಿಗೆ ಐ ಈ ಹಣ ದುಡ್ಕೊಂಬ್ಲಿ ಎಲ್ಲರೂ ಹೋದ್ಲಾ ನೀವೆಲ್ಲ ನೋಡಿದ್ರೆ ಅಷ್ಟೊತ್ತಿಂದ ಕೂಗ್ತಾ ಇದೀನಿ ಈಚೆಗೆ ಬರುವಳ್ಳು ಅಂತಾಳೆ. ಏನು ಇಲ್ಲ ಕಣಿ ಹೇಳಿ ಒಂಚೂರು ಬೆಟ್ಟ ಐನೂರ ಹತ್ರ ಹೋಗಿ ತೀರ್ಥ ಹಾಕ್ಸ್ಕೊಬರೋಣ ಅಂತವ. ಅದಕ್ಕೆ ಒಬ್ಬಳೇ ಹೋಗ್ಬೇಕಲ್ಲ ಈ ಕೊಂಬ್ಲಿ ಜೊತೆ ಕರ್ಕೊಂಡೋಗೋಣ ಅಂತ ಕೂಗ್ ಬಂದರೆ ಎಲ್ಲೋ ಸದ್ದೇ ಇಲ್ಲ, ಎಲ್ಲೋದ್ಲೋ ಮಾರಾಯ್ತಿ. ನಿಮ್ಗೆ ವಿಷಯ ಗೊತ್ತೇ, ನಮ್ಮ ಬೆಡ್ತೈನವರು ತುಂಬ ಶಕ್ತಿಶಾಲಿಗಳು. ಅದೇನಾಯ್ತದೆ ಏನಾಯ್ತದೆ ಅಂತ ಎಲ್ಲ ಚೆನ್ನಾಗಿ ಹೇಳ್ಬಿಡ್ತಾರೆ. ಭಾಳ ಒಳ್ಳೆ ಐನೂರು. ನೀವು ಪುರ್ಸೊತ್ತಾಗಿದ್ದಾಗ ಹೋಗಿ ವಿಚಾರಿಸ್ಕೊಬರ್ರಿ. ಒಳ್ಳೇದು ಕೆಟ್ಟದ್ದು ಎಲ್ಲ ತಿಳ್ಕೊಂಡಂಗೆ ಆಯ್ತದೆ. ಒಳ್ಳೆ ಐನೂರು. ದಕ್ಷಿಣ ಜಾಸ್ತಿ ಕೇಳಲ್ಲ ಅಂದ್ರಿ, 10 ರೂಪಾಯಿ ಕುರು ಇಸ್ಕೊತಾರೆ, 100 ರೂಪಾಯಿ ಕುರು ಇಸ್ಕೊತಾರೆ. ನಾನು ನಮ್ಮನೇಲಿ ಒಳ್ಳೇದು ಕೆಟ್ಟದಕ್ಕೆ ಮಕ್ಳದು ಏನು ಕೆಲಸ ಇದ್ರೂ ಅಲ್ಲಿಗೆ ಹೋಗೋದು, ಕೇಳೋದು, ಹಂಗೆ ಮಾಡೋದು. ಅವ್ರು ಹೇಳ್ದಂಗೆ ಮಾಡ್ತೀವಿ, ಅದಂಗೆ ಆಯ್ತದೆ. ನಮ್ಮ ಮನೆ ಕಟ್ಟೋತವಿಂದ ಹಿಡ್ದು ಈಗ ನಮ್ಮ ಪಿಂಕಿ ಮಗ ಹುಡ್ತಲ್ಲ ಅಲ್ಲಿ ಗಂಟ ಎಲ್ಲ ಅಲ್ಲೇ ಕೇಳೋದು ಅಂತೀನಿ. ನಿಮಗೂ ಏನಾದ್ರು ತಿಳ್ಕೋಬೇಕು ಅನ್ನೋದಿರೆ ಬಿಡುವಾಗಿದ್ದಾಗ ಬೆಡ್ತೈನವ್ರ ಹತ್ರ ಹೋಗಿ ವಿಚಾರಿಸ್ರಿ. ಅಯ್ಯೋ ಆಳ ಬಸ್ತಿಯವಳು ಕೋಮ್ಲಿ ಕೋಮ್ಲಿ ಇದ್ದೇನೆ ಮನೇಲಿ. ಅಯ್ಯೋ ಹಾಳಾದ್ದು ಈ ನೀರಿನ ಟ್ಯಾಂಕ್ ಎಲ್ಲದೋ ಈ ಹಾಳಾದವಳು ನಮ್ಮ ಅತ್ತೆ ನನ್ನ ಒಳ್ಳೆ ಕೆಲಸದವ್ರು ಮಾಡ್ಕೊಬಿಟ್ಟೋಳಲ್ಲಪ್ಪ. ತಾಳು ಇಲ್ಲಿ ಯಾವುದೋ ಅಜ್ಜಿ ಅದೇ, ಈ ಅಜ್ಜಿನೇ ಕೇಳೋಣ, ಗೊತ್ತಿರ್ತದೆ, ಇದೇ ಊರಿರಂಗದೆ. ಅಜಯ್ ಅಜಯ್ ಎಲ್ಲೋ ಕಿವಿ ಕೆಲಸಕ್ಕಿಲ್ವೇನೋ, ಇನ್ನೊಂದು ಸರಿ ಹೋಗುವ. ಅಜಯ್ ಅಜಯ್ ಎಲ್ಲ ಮುತ್ಕಿ ನಾನು ಅಷ್ಟೊತ್ತಿಂದ ಕೂಗ್ತಾನೆ ಇವನಿ ನನ್ನ ನೋಡ್ಬಿಟ್ಟು ತಿರ್ಕತ್ತೀಯ. ಏನೋ ಕಿವಿ ಕೇಳಿಸಲ್ವೇ, ಹತ್ರಕ್ಕೆ ಹೋಗಿ ಜ್ವರಕ್ಕೆ ಹೋಗ್ಬೇಕೋ ಏನು ಕತ್ತಿಯೋ, ಇಲ್ಲ ಮಾಡ್ಬೋತದೋ ಏನೋ. ಏನೋ ಏನೋ ಕೇಳ್ತಾರ ನೀನು? ಓ ಅಜ್ಜಿಗೂ ಕಿವಿ ಕೇಳಿಸ್ತದೆ. ಅಜ್ಜಿ ಕುಡಿಯೋ ನೀರು ಎಲ್ಲಿ ಸಿಗ್ತದಿಲ್ಲಿ? ಅಯ್ಯೋ ಹಾಳ ಬಸ್ತೀವನ, ಅಷ್ಟೊತ್ತಿಂದ ಅಜ್ಜಿ ಅಜ್ಜಿ ಅಂತ ನೀನು ನನ್ನ ಕೂಗಿದ್ದು, ನಾನು ಯಾರನ್ನ ಕೂಗ್ತಾ ಇದೆಯಾ ಅಂತ ಕುತ್ಕೊಂಡ್ರೆ ಆಳಾದ ಮುತ್ಕಿ ಅಷ್ಟೊತ್ತಿಂದ ಕೂಗ್ತಾನೆ ಇವನೇ ಕಿವಿ ಕೇಳ್ತೊಳಗೆ ತಿರ್ಕೊಂಡು ಈಗ ನನ್ನ ಕೂಗ್ತಾ ಇದೆಯಾ ಅಂತ. ನಿನ್ನೆ ಕೂಗಿದ್ದೋ ಇಲ್ಲಿ ಕುಡಿಯೋ ನೀನು ಟ್ಯಾಂಕ್ ಅದಂತಲ್ಲ ಎಲ್ಲ ಹೇಳು. ಅಯ್ಯೋ ಹಾಳೆ ಬೇವಸಿ, ಯಾರೋ ನೀನು ಊರುಗಳೇ ಜೋಕರ್ ಬಂದಂಗೆ ಬಂದಿದ್ಯಾ, ಮಕ್ಳು ಕಳ್ಳ ಇದ್ದಂಗಿದ್ಯಾ. ಹಾಳಾದವನೇ ನನ್ನೇ ಮುತ್ಕಿ ಅಂತ್ಯಾ, ಹಳೆ ಮುತ್ಕಿ ಅಂತ್ಯಾ. ಬರಲ್ಲ ನೀನು ತಂಬಿಟ್ಟು ಮಿದ್ದಂಗೆ ಮಿದ್ಬಿಡ್ತೀನಿ, ನಿನ್ನ ಕಣ್ಣಿಗೆ ನಾನು ನೀನೇ ಮುತ್ಕಿ ಥರ ಕಾಣ್ತೀನಿ. ಏ ಅಜ್ಜಿ ಏನು ಹಂಗೆಲ್ಲ ಮಾತಾಡ್ತಿದ್ಯಾ? ನಾನು ಯಾರು ಅಂತ ಗೊತ್ತಿಲ್ಲ, ನನ್ನ ವಿಷಯ ಗೊತ್ತಾ? ನಿನಗೆಲ್ಲ ಮಾತಾಡಲ್ಲ. ನಾನು ಯಾರು ಗೊತ್ತಾ ಈ ಊರಲ್ಲಿ? ಅಲ್ಲ ಬಡ್ಡಿ ಮಗನೇ, ಈ ಊರಲ್ಲಿ ನಾನು ಯಾರು ಅಂತ ಗೊತ್ತೇ ಇಲ್ಲ. ತಿರ್ಗಾ ಅಜ್ಜಿ ಅಜ್ಜಿ ಅಂತೇಳಿ ನನ್ನ ಬಿ ಪಿ ರೈಸ್ ಮಾಡ್ತಿದ್ಯಾ? ಯಾವ ಊರ್ಲ ನಿಂದು? ಯಾರ ಮನೆಗೆಲ್ಲ ಬಂದಿರೋ ನೀನು? ಏನಾಗಿದೆ ಈ ಊರಲ್ಲಿ ನೀನು? ಇನ್ಸಲ್ಟ್ ಮುತ್ಕಿ, ಫುಲ್ ಇನ್ಸಲ್ಟ್. ಈಗ ಬೆಡ್ತೈನವ್ರ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಬರೋಣ ಅಂತಿದ್ದೆ. ಇಲ್ಲ, ಈಗ ತಂದಿರೋ ಹಿಡ್ಗಾಯ ನಿನ್ನ ತಲೆ ಮೇಲೆ ಹೊಡೆದು ನಿನಗೆ ಪೂಜೆ ಮಾಡ್ಬಿಡ್ತೀನಿ. ಏ ಮುಕ್ಕಮ್ಮ, ನಾನು ಎಲ್ಲಿಂದ ಬಂದೀನಿ ಗೊತ್ತಾ? ಜೈಲ್ ಸೆಂಟ್ರಲ್ ಜೈಲಿಂದ ಬಂದೀನಿ. ಹಂಗೋ ಅಂತ ಸ್ವಾಮಿ ಊರು ಒಳಗೆ ಕಲಿಕಿದ್ಯೋ, ಮಾಡ್ತೀನಿ ತಾಳು ಬಡ್ಡಿ ಮಗನೇ. ಇವಾಗ ನಿನ್ನ ಅಲ್ಲಿಗೆ ಕಳಿಸ್ತೀನಿ ತಾಳ. ಏಯ್ ಮುಖ್ಯ ಏನು ಮಾಡ್ತೀಯಾ? ಜಾಸ್ತಿ ಮಾತಾಡ್ತಿದ್ಯಾ? ಬಿಡು ನಿನ್ನ ಬಟ್ಟೆ ಬಿಟ್ಬಿಡು, ಬಟ್ಟೆ ಎಲ್ಲ ಮುಟ್ರೆ ನಂಗೆ ನೆತ್ತಿಗೆ ಹೋಗ್ಬಿಡುತ್ತೆ, ಬಿಟ್ಬಿಡು ಅಂದೆ. ಲೇ ಈ ಸುಬ್ಬಕ್ಕ ನೀನು ಅನ್ಕೊಂಡ್ಲಾ? ಮಾಡ್ತೀನಿ ತಾಳು, ತಂಬಿಟ್ಟು ಮಿದ್ದಂಗೆ ಮಿದ್ರೆ ಮತ್ತೆ ಮಗನೇ ಮನೆ ಕಡೆಗೆ ಹೋಗ್ಬಾರ್ದು, ಬೇರೆ ಎಲ್ಲವಲ್ಲ. ಇದೇನಿದು? ಇದ್ಯಾರು ಹಿಂಗೆ ಹಿಡ್ಕೊಂಡೋಳು ನಮ್ಮ ಸುಬಿ? ಸುಬಿ ಇದ್ಯಾಕ್ಲಿ ಸುಬಿ? ಅದ್ಯಾವುದೋ ಹುಡುಗನ ಹಂಗೆ ಹಿಡ್ಕೊಂಡು ಕೊಡ್ತಾ ಇದ್ದೀ, ಯಾಕೆ ಏನಾಯ್ತು ಸುಬಿ? ಬಂದ್ಯಾ? ಬಾ ಈ ನನ್ನ ಮಗನ ಹಿಡ್ಕೊ ಬಾಯ್ಲಿ. ಅಲ್ಲ ಈ ನನ್ನ ಮಗ ನನ್ನೇ ಮುದ್ಕಿ ಅಂತಾನೆ ಬಾಯಿ ಬಂದಂಗೆ ಬೈತಾವ ಅಷ್ಟೊತ್ತಿಂದ. ಇವನು ಯಾವ ಊರು? ಈ ಊರಲ್ಲಿ ನಾನೇನಾಗಿದ್ದೀನಿ ಗೊತ್ತೇ ಅಂತಾನೆ. ಏನ ಹಂಗನ್ನೇ? ಎಷ್ಟೆಲ್ಲ ತಿಮ್ರಿರ್ಬೇಕು ನಿನ್ನ ಮಗನೇ ನಿನಗೆ. ಅಲ್ಲ ನಮ್ಮೂರಿಗೆ ಬಂದು ನಮ್ಮ ಹೆಣ್ಮಗಳನ್ನೇ ಅಜ್ಜಿ ಅನ್ನೋದಲ್ದಿ ಬಾಯಿ ಬಂದಂಗೆ ಮಾತಾಡಿಯೇ. ಹಳೆ ಮುದ್ಕಿ, ಈ ಮುದ್ಕಿ ಇದೆ ಒಂದು ಕಾಟನೇ ನೀನು ಬೇರೆ. ನಿಮ್ಮನ್ನೆಲ್ಲ ಹುಡುಗಿರು ಅನ್ಬೇಕೆ? ಯಾರೋ ಹುಡುಗಿ? ಅಯ್ಯೋ ನಾನು ನಾಳೆ ಮುದ್ಕಿ ನಾಳೆ ಸುಬ್ಬಿ ಕೊಡೆ, ನಾಲ್ಕು ಇನ್ನು 4 ಕೊಡೆ. ಅಯ್ಯಯ್ಯ ಇದೇನಿದ? ಇವನು ಸುಬ್ಬಕ್ಕ, ಪದ್ಮ ಅಕ್ಕ, ಇದೇನು ಹೆಂಗೆ ಮಾಡಿರಿ? ಕೊಮ್ಲಿ ಒಳ್ಳೆ ಟೈಮ್ಗೆ ಬಂದೆ ಕಣ್ಲೆ, ಅಷ್ಟೊತ್ತಿನ ಎಲ್ಲ ಹಾಳಾಗೋಗಿದೆ. ಸರಿ ಮನೇಲಿ 2 ಲಟಕ ಮಾಡೋದು, ಈ ನನ್ನ ಮಗನ ಕಾಲು ಕೈ ಮುರಿದಾಕ್ಬೇಕು. ಅಯ್ಯವ್ವ ಇವನಿಗೆ ಕಾಲು ಕೈ ಮುರಿದಿರಿ, ಅವ್ನು ಯಾರು ಅಂತ ಗೊತ್ತೇ ನಿಮಗೆ? ಬಿಡ್ತಾ ಇದ್ದೀರಾ? ಯಾರ್ಲೆ ನಿಮ್ಮ ಅತ್ತೆ ಮಗ ಆದಂಗೆ ಇರ್ತೀಯೇ? ಹೋಗ್ಡೋಗ್ ತಮ್ಮ ಹೊಡೋಗ್. ಅಯ್ಯೋ ತಾಯ್ದಿರಾ, ಅವ್ನು ಸುನಂದನ್ ಮಗ, ಇವನೇ ಆ ಜೋಕರು, ಬರ್ತಕ್ಕ ನಳಿಯ ಅವನಿಯ. ಅಯ್ಯ ಕೋಮ್ಲಿ, ಈ ಪೆಂಗ್ ನನ್ನ ಮಗ ಆ ಜೋಕರ್ ಇವನಿಯ. ಅಲ್ಲ ಕಣ್ಸುಬಕ್ಕ, ಯಾಕೆ ಅವ್ನು ಹಿಡ್ಕೊಂಡು ಹಿಂಗೆ ಹೊಡಿತಾ ಇದ್ದೀರಿ ಅಂತವ? ಅಲ್ಲಿ ಏನಾಯ್ತು? ಯಾಕೆ ಹಿಂಗೆ ಆಡಿರಿ ಇಲ್ಲಿ ಬೀದಿಲ್ಲ ಅದುವೇ? ಅಲ್ಕಣೆ ಕೋಮ್ಲಿ, ಇವನು ಆ ಜೋಕರು ಅಂತ ಫಸ್ಟ್ ಹೇಳಿದಿನ ನಾನು ಕೊಟ್ಟಿರೋನಲ್ಲೇ. ಅಲ್ಲ ನಾನು ಇಲ್ಲಿ ನಿಂತು ನಿನ್ನ ಕೂಗ್ತಾ ಇದೆ, ನನ್ನೇ ಮುದ್ಕಿ ಅಜ್ಜಿ ಅಂದ. ಹಾಳಾಗೋಗ್ಲಿದ್ದೆ ಪದ್ಮೂನ್ ನಾಳೆ ಮುದ್ಕಿ ಅಂತಾನೆ. ಅದಕ್ಕೆ ಹಿಡ್ಕೊಂಡು ಚೆನ್ನಾಗಿ ತುದುಕ್ತಾ ಇದ್ದೋ. ಅಯ್ಯೋ ಸುಬ್ಬಕ್ಕ ಎಲ್ಲಿಲ್ವೇ ಅವನಂತನಿ ಅಂತ? ಪೆಂಗ ಪೆಕ್ರ ಇವನಿಯ. ಸುಮ್ಮನಿರು, ಅವನ ಜೊತೆಗೆ ಹೋದ್ರೆ ನಿಂಗೆ ಮರ್ಯಾದೆ ಹೋಯ್ತದೆ. ಆಂಟಿ ಅವರಿಬ್ರಿಗೂ ಹೇಳ ಮುದ್ಕಿದಿರಿಗೆ ನನ್ನ ತಂಟೆಗೆ ಬಂದರೆ ಸುಮ್ಮನಿರಲ್ಲ, ನಮ್ಮ ಮತ್ತೆ ಮುಖ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಾಂದ್ರೆ ಇವಾಗ ಏನು ಮಾಡ್ತಿದ್ದೆ ನೋಡೋ ಇಬ್ರು. ಇಲ್ಲ ಏನ್ಲ ಮಡಿಯ ನಿಂತ್ಕೊಳ್ಳಿ. ಅಲ್ಲ ಹೋಯ್ತಾ ಇರೋ ನೀವು ನಮಗೆ ಅದಕ್ಕೆ ದಬ್ಕೆ ಹಾಕ್ಬಿಟ್ಟೈತಾನೆ, ನಿಂತ್ಕೊಳ್ಳಿ.
ಏ ಅಜ್ಜಮ್ಮ, ಇವತ್ತು ಬಲ್ಗಡಿಕಿದ್ಯಾ ಅದಕ್ಕೆ ಬಿಟ್ಬಿಟ್ಟೈತಾನಿ. ಆಮೇಲೆ ನೋಡು, ಇವತ್ತು ನಾನು ಯಾರ ಮೇಲೂ ಕೈ ಮಾಡಕ್ಕಿಲ್ಲ. ಇವತ್ತು ನಮ್ಮ ದೇವ್ರ ವಾರ, ಅದಕ್ಕೆ ಸುಮ್ಮನೆ ಇವನಿ. ಲೇ, ನೀನೇ ಓಡೋಯ್ತಿದ್ದಿಲ್ಲ, ನಿಂತ್ಕೊಳ್ಳ ನೋಡೋಣ. ಅಯ್ಯೋ ಇವತ್ತಾ ಇದ್ದೀರಾ ನೀವು, ಅವನ ಸಮಕ್ಕೆ ಹಾಕೋದಿರಿ, ಬರ್ರಿ. ಯವ್ವ ಇಂಥನ್ನ ಮನೇಲಿ ಮಡಿಕೊಂಡು ಓಡಲ್ಲ ನಮ್ಮ ಭಾರತಿ. ಬುದ್ಧಿಗೆ ಬೇಡ ಅಂತೆ, ಆ ಸೀನಪ್ಪಂಗಾರ ಬುದ್ಧಿ ಬೇಡವೆ. ಇಂಥ ಮಗನ ಎತ್ತೋಳಲ್ಲ ಸುನಂದ, ಕೈ ಎತ್ತು ಮುಗಿಬೇಕು ಅವಳಿಗೆ. ಯವ್ವ ಇವ್ರನ್ನೆಲ್ಲ ನೋಡ್ಕೊಂಡ್ರೆ ಪೂರ್ಣಿ ಎಂಥ ಒಳ್ಳೆ ಹುಡುಗಿ ಅನ್ನಿಸ್ತದೆ. ಯವ್ವ ಈ ನನ್ನ ಮಗನಿಗೆ ಹುಡುಗಿನ ಕೊಟ್ಟಿರೆ ಅಷ್ಟೇ ಗತೀನು. ಅಯ್ಯ ಈಗ ಆ ಮಾತಾಕೆ ಬಾ, ಹೆಂಗಿರು ಪೂರ್ಣಿಗೆ ಒಳ್ಳೆ ವರನೇ ಸಿಕ್ಕೋನೆ, ಇನ್ನು ಯಾಕೆ ಟೆನ್ಷನ್. ಅದೇನ್ಲೇ ವಿಷಯ? ನಮ್ಮ ಪದ್ಮಕ್ಕನ್ ನೋಡು, ಅದೇ ಹೆಂಗಾಗ್ಬಿಟ್ಲು ಅಂತವ. ಸೊಸೆ ಮಾಡ್ಕೊಳಕ್ಕೆ ಅಷ್ಟು ಇಷ್ಟವೇನು? ನಾನು ಹೇಳಿ ನಿನಗೆ ಕಣ, ಹೇಳೋ ಪ್ರಶಾಂತಿಗೆ ಕಣ. ಅಯ್ಯೋ ಹಂಗಂದ ನಾನು ಅದೇ ವಿಷಯ ಮಾತಾಡೋಣ ಅಂತ ಇಲ್ಲಿ ಬಂದೆ. ಅಷ್ಟೊತ್ತಿಗೆ ಇದೆಲ್ಲ ಆಗೋಯ್ತು. ಸರಿ ಸುಬಿ, ಒಂದು ಗಳಿಗೆ ಪುರ್ಸೊತ್ತಾಗಿರೆ ಬಾ, ಒಂದು ನಿಮಿಷ. ಪದ್ಮಕ, ಅದೇನು ವಿಷಯ ಈಗಲೇ ಹೇಳು. ಅಯ್ಯ ಏನೂ ಇಲ್ಲ ಕಣೆ ಕೊಬ್ಲಿ, ಅದೇ ಅವತ್ತು ನೀವು ಅಂದ್ರಲ್ಲ, ಅದನ್ನು ನಾನು ಮನೇಲಿ ಹೋಗಿ ಮಾತಾಡಿದೆ. ಅದಕ್ಕೆ ನಮ್ಮ ಮನೆಯಪ್ಪ ನೀವು ಹೇಳೋದು ಸರಿಗದೆ, ಇನ್ಯಾರನ್ನೋ ಕರ್ಕೊಬಂದು ಹೆಣ್ಗಾಡೋ ಬದಲು ಈ ಗೊತ್ತಿರೋ ಹುಡುಗಿ ಆದರೆ ಒಳ್ಳೇದು ಅಂದ್ಬಿಟ್ಟು, ಅದಕ್ಕೆ ನಾವೇ ಹೋಗಿ ಹೆಣ್ಣು ಕೇಳಬೇಕೋ ಇಲ್ಲ ಮುಂದಕ್ಕೆ ಮದುವೆ ಮಾತಾಡಬೇಕು ಏನು ಕೇಳ್ರಿ ಅಂತವ ನಮ್ಮ ಮನೆಯಪ್ಪ ಹೇಳಿ ಕಳ್ಸೋದೆ. ಅಲ್ಲ ಗೊತ್ತಿರೋ ಎಣ್ಣೆ ಇನ್ನೇನು ಕೇಳೋದು, ಹಾಳೆ ಎಲ್ಲ ಮಾತುಕತೆ ಆಯ್ತಲ್ಲ ಅವತ್ತಿಲ್ಲಯ್ಯ. ಕೋಮ್ಲಿ ಹಂಗಲ್ಲ, ನಿಂಗೆ ಗೊತ್ತಾಗಲ್ಲ ಕಟ್ ಸುಮ್ಮನಿರು. ಯಾಕೆಂದರೆ ಈಗ ಸೀನಪ್ಪನಿಗಾಗ್ಬೋದು ಸುನಂದಂಗಾಗ್ಬೋದು ಇವರೇ ಮಾತಾಡ್ಕೊಂಡ್ರು ಅಂತ ಆಗಬಾರ್ದಲ್ವ. ಭಾರತಿ ಪಾಪ ಇಕ್ಕಟ್ಟೆ ಸಿಗಾಕೊಂಡಂಗೆ. ಅದಕ್ಕೆ ಒಂದ್ಸರಿ ನಾವೆಲ್ಲ ಹೋಗಿ ಕೇಳ್ಕೊಂಬರೋಣ. ಆಮೇಲೆ ಹ್ಞೂ ಅಂದರೆ ಮಾತುಕತೆಗೆ ಸೀನಪ್ಪ ಕೂತ್ಕೊಳ್ಳಿ, ಪದ್ಮಕ್ಕ ಅರೇಂಜ್ ಮಾಡಿ ಕೂತ್ಕೊಳ್ಳಿ. ಹ್ಞೂ ಕಣ್ಸುಬಿ, ಅದನ್ನೇ ನಾನು ಒಳ್ಳೇದು. ಇದೊಳ್ಳೆ ಚೆನ್ನಾಗಿದೆ, ಕಂಡು ಕಣಿ ಕೇಳಿದೆ ಅಂತವ. ಕೊಂಬ್ಲಿ ನೀನು ಕಣಿಂದ ನೆನಪಾಯ್ತು ಕಂಡೆ. ನಾನು ಬೆಡ್ತೈನತ್ರ ಹೋಗ್ಬೇಕು ಅಂತಲೇ ಬಂದಿದ್ದು. ಈ ಕೆಟ್ಟ ನನ್ನ ಮಗ ಅಷ್ಟು ಸಿಕ್ಕಿಷ್ಟೆಲ್ಲ ಆಗೋಯ್ತು. ಬತ್ತೀಯನ್ಲೇ ಬೆಡ್ತೈನೋದಕ್ಕೆ ಯಾಕೆ ಎಸ್ಬೇಕ? ಅಯ್ಯೋ ಇನ್ಯಾಕೆ, ಇನ್ಯಾವ ಮಕ್ಕಳು ಮದುವೆ ಮಾಡಬೇಕು, ಇನ್ಯಾವ ಮೊಮ್ಮಕ್ಕಳು ಜಾತಕ ಕೇಳಬೇಕು. ನಿಮ್ಮನೆ ವಿಷಯಕ್ಕೆ ಪೂರ್ಣಿಗೂ ಪ್ರಶಾಂತಗೂ ಜಾತಕ ಹೊಂತದ ಅಂತವ ಕೇಳೋಣ ಅಂತ ನಾನು ಕೊಂಬ್ಲಿ ಹೋಗವ ಅಂತ ಬಂದೆ. ಅಷ್ಟೊತ್ತಿಗೆ ಇಷ್ಟೆಲ್ಲ ಆಯಿತು. ಈಗ ನೀನು ಬಂದಲ್ಲ, ಬರೋಂಗಿದ್ರೆ ನಡೀರತೆಗೆ. ಓ ನೀನು ಹೇಳೋದು ದಿಟ, ಇದನ್ನು ನಮ್ಮ ಯಜಮಾನ ಅಂದಿದ್ದ. ಫಸ್ಟು ಜಾತಕ ಕೇಳ್ಕೊಳ್ಳಿ, ಹೂ ಅನ್ನೋದಾರೆ ಅವ್ರ ಮನೆಗೆ ಹೋಗು, ಹೆಣ್ಣಿನ ಮನೆಗೆಲ್ಲ ಹೋಗಬೇಡ ಅಂತವ. ಈಗ ನಾನೇಕೆ ನೀವಿಬ್ಬರು ಜೊತೆ ಆದರೆ ಔಟ್ ಬರ್ರಿ, ಹೋಗಿ ಬಟ್ಟೆ ನಿಲ್ಸ್ಬಿಟ್ಟಿವಿನಿ, ಒಗ್ದಾಕ್ಬಿಡ್ಬೇಕು, ಇಲ್ಲ ನಮ್ಮ ಮನೆಯಪ್ಪ ಬಂದು ಎಗ್ರ ಆಡ್ತಾನೆ. ಅದಕ್ಕೆ ಇವಳಿಗೆ ಯಾವಾಗಲೂ ಏನಾರ ಒಂದು ಕೆಲಸ ಇದ್ದಿದೆ. ನಡಿ ಪದ್ಮ ಹೋಗ್ಬಿಟ್ಟು ನಾವೇ ಅಲ್ಕೊಂಡು ಸುಬ್ಬಮ್ಮ ಬರೀ ಕೇಳಿದ್ದಾರೆ, ಏನಾರು ತೊಗೊಂಡು ಹೋಗಿಲ್ವೇ? ಅದು ಅಲ್ಲದೆ ಜಾತಕ ಪತ್ಕೆ ಇರು ತಂದಿಲ್ಲ ನಾನು. ಅದಲ್ಲೇ ಪೂರ್ಣಿದು ಯಾರು ಗೊತ್ತು? ನೀನೇನು ಹೊಸ್ತಾಗಿ ಕೇಳಿ ಬೆಡ್ತಾ ಏನೋರು ಇವೆಲ್ಲ ಯಾರು ಕೇಳ್ತಾರೆ? ಎಷ್ಟು ಹೇಳಿದ್ರೆ ಹುಟ್ಟಿದ ಗಳಿಗೆ ಹೇಳೋರು ಗೊತ್ತಪ್ಪ. ಈಗ ಪ್ರಶಾಂತ ನೀನು ಗೊತ್ತು, ಪೂರ್ಣಿ ನನಗೆ ಗೊತ್ತು. ಹೇಳೋದು ನೋಡಿ, ಹಂಗೂ ಮೀರಬೇಕು ಅಂದರೆ ಹುಡುಗರಿಗೆ ಯಾರ್ಯಾರು ಫೋನ್ ಮಾಡ್ಯಾರ ಅಲ್ಲಿಗೆ ತಂದು ಕೊಟ್ಟಾರು. ಯವ್ವ ದೇವ್ರದೆಯಿಂದ ಆಗ್ಬಿಟ್ರೆ ಸಾಕು. ನಾನು ಬಲಿ ಆಸೆ ಮಾಡಿಕೊಂಡಿವ್ನಿ, ನಮ್ಮ ಯಜಮಾನಂಗೂ ಇಷ್ಟ ಆಗ್ಬಿಟ್ಟಿದೆ. ಆಮೇಲೆ ಇದರಿಂದಾಗಿ ಏನು ತೊಂದರೆ ಆಗದರೆ ಸಾಕು. ದೇವರೇ ಕಾಪಾಡಪ್ಪ. ಅಲ್ಲೇ ಅವಳು ನನ್ನ ಮಗನ ಜೊತೆ ಜಗಳ ಆದಳು. ಶುಭಮ್ಮ ಪದ್ಮಮ್ಮ ನೋಡಿದ್ರ ನನ್ನ ಮಗನ ಜೊತೆ ಯಾರು ಜಗಳ ಆಡಲಂತೀಲಿ? ಯಾರು ಸುನಂದ? ಯಾರು ಇಲ್ಲ ಕಡೆ ಹೇಳು, ನಾವು ಅಷ್ಟೊತ್ತಿಂದ ಇಲ್ಲೇ ನಿಂತೀನಿ. ಅಷ್ಟಕ್ಕೂ ನಿನ್ನ ಮಗ ಎಲ್ಲಿ ಬಂದಿದ್ದ? ಇಲ್ಲಿ ಯಾವಾಗ ಬಂದ ಊರಿಗೆ? ನಾನು ನೋಡಿಲ್ಲ ನಿನ್ನ ಮಗನ. ಶುಭಮ್ಮ ಇದೆ ನಿಂಗಂಡಿ, ನನ್ನ ಮಗ ಬಂದು 3 ದಿವಸ ಆಯಿತು. ನನ್ನ ಮಗ ಭಾಳ ಚೆನ್ನಾಗೋನೆ. ಇವರಲ್ಲಿ ಯಾರು ಚೆನ್ನಾಗಿರೋರು ಓಡಾಡ್ರೆ ಅವನೇ ನನ್ನ ಮಗ ಅಂತ ನೀನು ತಿಳ್ಕೊಬೇಕು. ಅಷ್ಟು ಚೆನ್ನಾಗೋನೆ. ಇವರಲ್ಲಿ ಯಾವ ಮಕ್ಕಳು ಇಲ್ಲ ಅಷ್ಟು ಚೆನ್ನಾಗಿ. ಅಲ್ಲ ಹೋಗಿ ಅಂತವನ ಜೊತೆ ಯಾವುದೋ ಮುತ್ಕಮ್ಮ ಕಿತ್ತಾಡಿದ್ಲಂತೆ, ಹೊಡೆದು ಕಳಿಸ್ಬಿಟ್ಟೋಳೆ. ಅದಕ್ಕೆ ನನ್ನ ಮಗ ಬಂದು ಹೇಳ್ದ ನೋಡು, ಬಿಟ್ಟೆನ ನಾನು ಬಂದೀವ್ನಿ. ಸುನಂದ ನಿನ್ನ ಮಗ ಅಷ್ಟು ಚೆನ್ನಾಗೋನ? ಇಲ್ಲಿ ಯಾರು ಅಂತ ಹುಡುಗರು ಓಡಾಡಿದ್ದೆ ನೋಡ್ಲಿಲ್ವಲ್ಲ. ಎಂತ ಬಟ್ಟೆ ಹಾಕೊಂಡಿದ್ದೆ ಹೇಳು? ಶುಭಮ್ಮ ಅವನು ಕಲರ್ ಬಟ್ಟೆ ಹಾಕಿದ, ಒಂದು ಕಲರ್ ಇಲ್ಲ ಬಟ್ಟೆಲಿ. ಚೆನ್ನಾಗೋ ನೋಡು, ಯಾವ ಕಲರ್ ಹೋಗ್ತದೆ. ಅದಕ್ಕೆ ನಿಮಗೆಲ್ಲ ವಿಷಯ ಗೊತ್ತಿಲ್ಲ ಅಲ್ವೇ? ನಮ್ಮ ಪೂರ್ಣಿಗೆ ಮದುವೆ ಮಾಡ್ಸೇನೆ ಅಂದ್ಬಿಟ್ಟು ನನ್ನ ಮಗನ ಕರ್ಸೀನಿ. ಹಂಗ ಸಮಾಚಾರ. ಪೂರ್ಣಿ ಒಪ್ಪೋಳ, ಭಾರತೀಯ ಸೀನಪ್ಪ ಎಲ್ಲರೂ ಒಪ್ಪೋರ? ನಿನ್ನ ಮಗನಿಗೆ ಇಷ್ಟವೇ? ಏನು ಮಾಡ್ತಾನೆ ನಿನ್ನ ಮಗ? ಶುಭಮ್ಮ ಇದೊಳ್ಳೆ ಚೆನ್ನಾಗಿ ಕೇಳಿದೆ. ಅವರೆಲ್ಲ ಇಷ್ಟ ಕಟ್ಕೊಂಡು ಯಾರು ಕೇಳೋರು? ನಾನು ಅವನೇ ಇರಕ್ಲು, ನಾನು ಒಪ್ಪರು ಆಯಿತು ಅನ್ನು. ನನ್ನ ಮಗನಿಗೆ ನಿಂತ್ಕೊಂಡು ಬೇಕೇ? ಏನು ಚೆನ್ನಾಗವನೇ ಗೊತ್ತೇ. ನನ್ನ ಮಗ ಏನು ಮಾಡ್ತಿಲ್ಲ ಅನ್ನೋ. ಈಗ ಅವ್ರ ಮಾವನ ಆಸ್ತಿ ಇನ್ಯಾರು ನೋಡ್ಕೊಳ್ಳೋರು? ಇನ್ಯಾರು ಅವ್ರು ನೋಡ್ಕೊಳ್ಳೋಕ್ಕೆ ಅಂತ ಅವನೇ ಅಲ್ವೇ? ಇನ್ಯಾವ ಬೇರೆ ಕೆಲಸ ಏನು ಮಾಡಬೇಕು? ಅದು ಸರಿ ಕಣೆ ಹೇಳ್ಸು ನಂದ ಅಕ್ಕ. ಸರಿ ತಾಳ್ರಿ, ಅವಳು ಯಾರೋ ನಮ್ಮ ಮಗನ ಕಿತ್ತಾಡೋನಂತೆ. ಅವಳು ಗ್ರಾಚಾರ ಬಿಡ್ತೀನಿ ಬರಲೇ.